ಓಂ ಶ್ರೀ ರೇಣುಕಾಯಲ್ಲಮ್ಮ ದೇವಿ ನಮಃ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಮಹಿಮೆ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆಶೀರ್ವಾದ ತೆಗೆದುಕೊಳ್ಳಿ. ರೇಣುಕಾ ದೇವಿ ಮಹಾನ್ ಋಷಿಯಾದ ಜಮದಗ್ನಿ ಮಹರ್ಷಿಯ ಪತ್ನಿ. ಅವರು ಮಹಾ ಪಾತಿವೃತ್ಯ ಶಕ್ತಿಯುಳ್ಳ ಸ್ತ್ರೀ. ಪ್ರತಿದಿನ ನದಿಗೆ ಹೋಗಿ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ತರುತ್ತಿದ್ದರು. ಅವರ ಭಕ್ತಿಯಿಂದ ಆ ಮಣ್ಣಿನ ಮಡಿಕೆಯು ಒಡೆಯದೇ ಇರುತ್ತಿತ್ತು. ಇದು ಅವರ ಶುದ್ಧ ಮನಸ್ಸಿನ ಶಕ್ತಿ. ಒಂದು ದಿನ ದೇವತೆಗಳ ಪರೀಕ್ಷೆಯಿಂದ ಅವರ ಮನಸ್ಸು ಕ್ಷಣಕಾಲ ಚಂಚಲವಾಯಿತು. ಆ ಸಮಯದಲ್ಲಿ ಜಮದಗ್ನಿ ಋಷಿಗಳು ಕೋಪಗೊಂಡರು. ಆದರೆ ರೇಣುಕಾದೇವಿಯ ತ್ಯಾಗ ಮತ್ತು ಶಕ್ತಿಯಿಂದ ಅವರು ದೇವಿಗಾಗಿ ಪ್ರಸಿದ್ಧರಾದರು. ಅವರ ಶಕ್ತಿ ಯಲ್ಲಮ್ಮ ರೂಪದಲ್ಲಿ ಭಕ್ತರಿಗೆ ಕಾಣಿಸಿಕೊಂಡಿತು. ಕರ್ನಾಟಕ ಸವದತ್ತಿ ಸಮೀಪದ ಉಗ್ರಗೊಳ ಪ್ರದೇಶದಲ್ಲಿ ರೇಣುಕಾದೇವಿಯ ಮಹಿಮೆ ಅಪಾರವಾಗಿದೆ. ಸಾವಿರಾರು ಭಕ್ತರು ಪ್ರತಿ ವರ್ಷ ಜಾತ್ರೆಗೆ ಬರುತ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಕಷ್ಟಗಳು ನಿವಾರಣೆ, ಆರೋಗ್ಯ ಸುಧಾರಣೆ, ವಿವಾಹ ಯೋಗ, ಉದ್ಯೋಗಾವಕಾಶ ಎಲ್ಲವೂ ದೇವಿಯ ಕೃಪೆಯಿಂದ ಸಾಧ್ಯವೆಂದು ನಂಬಿಕೆ ಇದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆ ಬಹಳ ಪ್ರಸಿದ್ಧ. ಭಕ್ತರು ಪಾದಯಾತ್ರೆ ಮಾಡಿ ದೇವಿಯ ದರ್ಶನ ಪಡೆಯುತ್ತಾರೆ. ಓಂ ರೇಣುಕಾ ಯಲ್ಲಮ್ಮ ದೇವಿಯೇ ನಮಃ ಎಂಬ ಜಪದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸ್ನೇಹಿತರೆ, ರೇಣುಕಾ ಯಲ್ಲಮ್ಮ ದೇವಿಯ ಮಹಿಮೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಉದೋ ಉದೋ ಯಲ್ಲಮ್ಮ ಎಂದು ಬರೆಯಿರಿ.